ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲರ್ನ್ ಮೋರ್ ಶೇರ್ ಮೋರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಇ ಎಮ್ ಐ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಮ್ಯಾನ್ಯುವಲಿ ಮತ್ತು ವಿತ್ ಯೂಸಿಂಗ್ ಎಕ್ಸೆಲ್ ಫಾರ್ಮುಲಾ. ಸೊ ಈ ಎರಡು ಕ್ಯಾಲ್ಕುಲೇಷನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಸ್ಕ್ರೀನಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಒಂದು ಇ ಎಮ್ ಐ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ ಈ ಮೂರು ಡೇಟಾ ಇನ್ಫಾರ್ಮೇಷನ್ ಇದ್ದರೆ ಸಾಕು. ಲೋನ್ ಅಮೌಂಟ್ 10 lakh ಅಂತ ಒಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ರೇಟ್ ಆಫ್ ಇಂಟ್ರೆಸ್ಟ್ 10% ಅಂತ ತೊಗೊಂಡಿದ್ದೀನಿ. ಅದೇ ರೀತಿ ಟರ್ಮ್ ಒಂದು 2 years ಅಂತ ತೊಗೊಂಡಿದ್ದೀನಿ. ಮತ್ತು ಈ ಎರಡು ಡೇಟಾನ ನಾವೇ ಫಿಲ್ ಮಾಡ್ಕೋಬೋದು. ನಂಬರ್ ಆಫ್ ಪೇಮೆಂಟ್ ಅಂದರೆ ಆಬ್ವಿಯಸ್ಲಿ 2 years ಅಂತಂದರೆ ನಾವು ಇ ಎಮ್ ಐನ ಪರ್ ಮಂತ್ ಪೇ ಮಾಡ್ತಿರ್ತೀವಿ ಮೇಜಾರಿಟಿ ಆಫ್ ದ ಕೇಸಸಲ್ಲಿ. ಸೊ ಆದ್ದರಿಂದ ನಂಬರ್ ಆಫ್ ಪೇಮೆಂಟ್ಸ್ 2 years ಇಂಟು 12 ಅಂತ ಹಾಕಿದಾಗ ಟೋಟಲಿ 2 year ಟರ್ಮಲ್ಲಿ ನಾನು 24 ಪೇಮೆಂಟ್ಸ್ ಮಾಡಿರ್ತೀನಿ. ಮತ್ತು ರೇಟ್ ಪರ್ ಮಂತ್. ಸೊ ರೇಟ್ ಪರ್ ಮಂತ್ ಅಂದಾಗ ಇದು ಏನು ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲಿ ಕೊಟ್ಟಿದ್ದಾರೋ ಅದು ಪರ್ ಆ್ಯನಮ್ ಇರುತ್ತೆ. ಸೊ ರೇಟ್ ಪರ್ ಮಂತ್ ಈಸ್ ನಥಿಂಗ್ ಬಟ್ 10% ಡಿವೈಡೆಡ್ ಬೈ 12 ಅಂತ ಕೊಟ್ಟಾಗ 8.33% ಅಂತ ಬರುತ್ತೆ. ಸೊ ಮ್ಯಾನ್ಯುವಲಿ ನಾವು ಇ ಎಮ್ ಐ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅಂದ್ಕೊಂಡಾಗ ನಮಗೆ ಕ್ಯುಮ್ಯುಲೇಟಿವ್ ಪಿ ವಿ ಫ್ಯಾಕ್ಟರ್ ಫಾರ್ 24 ಪೇಮೆಂಟ್ಸ್ ಬೇಕಾಗುತ್ತೆ. 24 ಪೇಮೆಂಟ್ಸ್ ಅದು ಹೇಗೆ ಬಂತು ಅಂತಂದರೆ 2 years ಪರ್ ಇಯರ್ 12 months ಇರುತ್ತೆ. ಪ್ರತಿ ಮಂತು ನಾನು ಪೇಮೆಂಟ್ ಮಾಡ್ತೀನಿ. ಆದ್ದರಿಂದ ನಂಬರ್ ಆಫ್ ಪೇಮೆಂಟ್ ಇಸ್ 24. ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಈಕ್ವಲ್ ಟು 1 ಡಿವೈಡೆಡ್ ಬೈ ಓಪನ್ ಬ್ರ್ಯಾಕೆಟ್ 1 ಪ್ಲಸ್ ರೇಟ್ ಪರ್ ಮಂತ್ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಕ್ಲೋಸ್ ಬ್ರ್ಯಾಕೆಟ್ ಕೊಡ್ತೀನಿ. ಮತ್ತು ಇಲ್ಲಿ 1 ಟು ದ ಪವರ್ ಆಫ್ ಈ ಒಂದು ಸೆಲ್ನ ಸೆಲೆಕ್ಟ್ ಮಾಡಿರ್ತೀನಿ. ರೇಟ್ ಆಫ್ ಇಂಟ್ರೆಸ್ಟು ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಇದಕ್ಕೆ F4 ಕೊಟ್ಟು ಫ್ರೀಸಿಂಗ್ ಮಾಡ್ತೀನಿ. ಅದಾದಮೇಲೆ ಆ ಫಾರ್ಮುಲಾನ ಕಂಟ್ರೋಲ್ ಡಿ ಮಾಡ್ತೀನಿ. ನಿಮಗೆ ಆಟೋಮೆಟಿಕ್ ಫಾರ್ಮುಲಾ ಎಲ್ಲ ಕಡೆ ಡ್ರ್ಯಾಗ್ ಆಗಿರುತ್ತೆ. ಸೊ ಕ್ಯುಮ್ಯುಲೇಟಿವ್ ಪಿ ವಿ ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ಫಸ್ಟ್ ಪೀರಿಯಡ್ ಪ್ಲಸ್ ಇದನ್ನು ಕೂಡ ನಾನು ಡ್ರ್ಯಾಗ್ ಮಾಡ್ಕೋತೀನಿ. ಇಲ್ಲಿ ನನಗೆ ಕ್ಯುಮ್ಯುಲೇಟಿವ್ ಪಿ ವಿ ಫ್ಯಾಕ್ಟರ್ ಬಂದಿದೆ. ಬಟ್ 24 ಮಂತ್ಗೆ ಪಿ ವಿ ಫ್ಯಾಕ್ಟರ್ ಬಂದು 20.2520 ಅಂತಿದೆ. ಸೊ ಇ ಎಮ್ ಐ ಪರ್ ಮಂತ್ ಈಕ್ವಲ್ ಟು ಪ್ರಿನ್ಸಿಪಲ್ ಅಮೌಂಟ್ 10 lakh ಡಿವೈಡೆಡ್ ಬೈ ಕ್ಯುಮ್ಯುಲೇಟಿವ್ ಪಿ ವಿ ಫ್ಯಾಕ್ಟರ್ ಫಾರ್ 24 ಪೇಮೆಂಟ್ಸ್ ಮಾಡಿದಾಗ ನಮಗೆ ಇ ಎಮ್ ಐ ಪರ್ ಮಂತ್ 49,937 rupees ಬರುತ್ತೆ ಫಾರ್ 10 lakh ಲೋನ್ ಅಮೌಂಟ್ ಅಟ್ ದ ರೇಟ್ ಆಫ್ 10% ಫಾರ್ ದ ಪೀರಿಯಡ್ ಆಫ್ 2 years ಅಂತ ತಗೊಂಡಾಗ. ಸೊ ಇದು ಕರೆಕ್ಟ್ ಇದೆಯಾ ಇಲ್ವಾ ಅನ್ನೋದಕ್ಕೆ ನಾವು ಅಮಾರ್ಟೈಸೇಷನ್ ಟೇಬಲ್ನ ಅಂದರೆ ಇ ಎಮ್ ಐ ಟೇಬಲ್ನ ಒಂದು ರೆಡಿ ಮಾಡ್ಕೋಬೇಕಾಗತ್ತೆ. ಇ ಎಮ್ ಐ ಟೇಬಲ್ ಫಾರ್ಮೆಟ್ ಈ ರೀತಿ ಇರುತ್ತೆ. ಸೊ ಫಸ್ಟ್ ಕಾಲಮ್ ಇಯರ್ ಅಂತ ಹಾಕೊಂಡಿದ್ದೀನಿ. ಅದಾದಮೇಲೆ ಮಂತ್ಸ್, ಓಪನಿಂಗ್ ಬ್ಯಾಲೆನ್ಸ್, ಇಂಟ್ರೆಸ್ಟ್, ಇ ಎಮ್ ಐ, ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಇಯರ್ ಅಂತಂದಾಗ ಫಸ್ಟ್ 12 ಮಂತ್ಸ್ಗೆ ಇಯರ್ 1, ಅದಾದಮೇಲೆ ನೆಕ್ಸ್ಟು ಇಯರ್ 2 ಅಂತಿದೆ. ಸೊ ಇಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಏನಪ್ಪ ಅಂತಂದರೆ 10 lakh ಅಲ್ವಾ ನಮ್ಮದು ಲೋನ್ ಅಮೌಂಟ್, 10 lakh ಅಂತ ತೊಗೊತೀವಿ. ಅದಾದಮೇಲೆ ಇಂಟ್ರೆಸ್ಟ್ ಪರ್ ಮಂತು ರೇಟ್ ಏನಿದೆ 8.33 ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಏನಿದೆಯೋ 10 lakh ಇಂಟು 8.33 ಇಂಟ್ರೆಸ್ಟು. ಸೊ ಅದಾದಮೇಲೆ ಇ ಎಮ್ ಐ ಅಮೌಂಟ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದನ್ನು ನಾನು ಇಲ್ಲಿ ರೆಫರೆನ್ಸ್ ಕೊಟ್ಕೋತೀನಿ. ಇ ಎಮ್ ಐ ನಾನು ಫಸ್ಟ್ ಮಂತ್ಗೆ ಇಷ್ಟು ಪೇ ಮಾಡಿರ್ತೀನಿ. ನಾನು ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಪ್ಪ ಅಂತಂದರೆ ಓಪನಿಂಗ್ ಪ್ಲಸ್ ಇಂಟ್ರೆಸ್ಟ್ ಮೈನಸ್ ಇ ಎಮ್ ಐ ಅಂತ ಕೊಡ್ತೀನಿ. ಅದಾದಮೇಲೆ ಸೆಕೆಂಡ್ ಮಂತ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಪ್ಪ ಅಂತಂದರೆ ಸೆಕೆಂಡ್ ಮಂತ್ ಓಪನಿಂಗ್ ಬ್ಯಾಲೆನ್ಸು ಫಸ್ಟ್ ಮಂತ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗಿರುತ್ತೆ ಎಂಟರ್. ಅದಾದಮೇಲೆ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಇಲ್ಲಿ B8 ಬಂದು ಇಂಟ್ರೆಸ್ಟ್ ರೇಟ್ ಪರ್ ಮಂತ್ ಅದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ನಾನು ಅದನ್ನು ಫ್ರೀಸ್ ಮಾಡ್ಕೋತೀನಿ. ಮತ್ತು ಕಂಟ್ರೋಲ್ ಡಿ ಮಾಡ್ತೀನಿ. ಅದೇ ಫಾರ್ಮುಲಾ ಕೆಳಗಡೆ ಡ್ರ್ಯಾಗ್ ಆಗುತ್ತೆ. ಇದು ಇ ಎಮ್ ಐ ಇದು ಕೂಡ ಎವ್ರಿ ಮಂತ್ ಸೇಮ್ ಇರೋದ್ರಿಂದ ನಾನು ಇದನ್ನು ಫ್ರೀಸ್ ಮಾಡ್ಕೋತೀನಿ. ಇದನ್ನು ಕಂಟ್ರೋಲ್ ಡಿ ಅಂತ ಮಾಡ್ತೀನಿ. ಮತ್ತು ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಲ್ಗಡೆ ಅಪ್ಲೈ ಮಾಡಿರೋ ಫಾರ್ಮುಲಾ ಕೆಳಗಡೆನೂ ಅಪ್ಲೈ ಆಗುತ್ತೆ. ಸೊ ಈ ಏನು ಅಪ್ಲೈ ಮಾಡಿದ್ದನೋ ಅದನ್ನು ನಾನು ಡ್ರ್ಯಾಗ್ ಮಾಡ್ತೀನಿ. ನಿಮ್ಗೆ ಆಬ್ವಿಯಸ್ಲಿ 12th ಮಂತು ಓಕೆ ಮೈನಸಲ್ಲಿ ಬಂದಿದೆ ಅಂದರೆ ಸಮಥಿಂಗ್ ರಾಂಗ್ ಆಗಿದೆ. ಏನು ಅಂತಂತಂದರೆ ಸೊ ಇಲ್ಲಿ ನಾನು ಪಿ ವಿ ಫ್ಯಾಕ್ಟರು 24 ಮಂತ್ಸ್ಗೆ ತೊಗೋಬೇಕಾಯ್ತು. ಬಟ್ ನಾನು 22 ಮಂತ್ಸ್ ಕ್ಯುಮ್ಯುಲೇಟಿವ್ ಪಿ ವಿ ಫ್ಯಾಕ್ಟರ್ ಮಾತ್ರನೇ ತೊಗೊಂಡಿದ್ದೀನಿ. ಆದ್ದರಿಂದ ಅಲ್ಲಿ ರಾಂಗ್ ಆಗಿದೆ. ಇವಾಗ ನಾನು ಕಂಟ್ರೋಲ್ ಡಿ ಮಾಡಿ ಅದನ್ನು 24 ಮಂತ್ಸ್ಗೂ ತೊಗೊಂಡಿದ್ದೀನಿ. ಸೊ ಇವಾಗ ನಮ್ಮ ಪಿ ವಿ ಫ್ಯಾಕ್ಟರ್ ಏನಪ್ಪ ಅಂತಂದರೆ 21.670. ಸೊ ನಾವು ಇದನ್ನು ಪ್ರಿನ್ಸಿಪಲ್ ಅಮೌಂಟ್ ಜೊತೆ ಡಿವೈಡ್ ಮಾಡಿದಾಗ ಸೊ G24 ಇದೆ. ಇದನ್ನು ನಾನು ಇಲ್ಲಿಗೆ ಡ್ರ್ಯಾಗ್ ಮಾಡಬೇಕು.
ಎಂಟರ್. EMI ಚೇಂಜ್ ಆಗಿದೆ. 46,14493 ಇದೆ. ಸೊ ಅದೇ ಇಲ್ಲೂ ಲಿಂಕ್ ಆಗಿದೆ. ಇವಾಗ ನೋಡ್ಬೋದು ನಿಮಗೆ EMI ಟೇಬಲಲ್ಲಿ 24 ಸೆಕೆಂಡ್ ಇಯರ್ 12th ಮಂತ್ ಅಂದರೆ ಲಾಸ್ಟ್ EMI ಪೇ ಮಾಡಿದಾಗ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ 0 ಆಗುತ್ತೆ. ಸೊ ಈ ರೀತಿ ನಾವು ಚೆಕ್ ಮಾಡ್ಕೋಬೋದು. ಇದೇ ಕ್ಯಾಲ್ಕುಲೇಷನ್ ಅಂದರೆ ಕ್ಯಾಲ್ಕುಲೇಟಿಂಗ್ ದ EMI ವೆನ್ ಲೋನ್ ಅಮೌಂಟ್, ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ಟರ್ಮ್ ಈಸ್ ಗಿವನ್. ಎಕ್ಸೆಲಲ್ಲಿ ಫಾರ್ಮುಲಾ ಯೂಸ್ ಮಾಡಿ ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ನಾವು PMT ಫಾರ್ಮುಲಾ ಯೂಸ್ ಮಾಡ್ತೀವಿ. ಅದರಲ್ಲಿ ಆರ್ಗ್ಯುಮೆಂಟ್ಸ್ ಅಂತ ನೋಡಿದಾಗ ರೇಟ್ ಅಂತಿದೆ, ಅಂದರೆ ಇಂಟ್ರೆಸ್ಟ್ ರೇಟ್ ಆಫ್ ದ ಲೋನ್. ಅದಾದಮೇಲೆ NPAR ಅಂತಿದೆ, ಟೋಟಲ್ ನಂಬರ್ ಆಫ್ ಪೇಮೆಂಟ್ ಫಾರ್ ದ ಲೋನ್ ಅಂತ. PV ಫ್ಯಾಕ್ಟರ್ ಇಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ಅಮೌಂಟು. ಸೊ ಈ 3 ಆರ್ಗ್ಯುಮೆಂಟ್ಸ್ ನಮಗೆ ಮ್ಯಾಂಡೇಟರಿ ಆರ್ಗ್ಯುಮೆಂಟ್ಸ್ ಆಗಿರುತ್ತೆ, ಬಟ್ ಫ್ಯೂಚರ್ ವ್ಯಾಲ್ಯೂ ಬಂದು ಆಪ್ಷನಲ್ ಆರ್ಗ್ಯುಮೆಂಟ್. ಸೊ ಈ ಆರ್ಗ್ಯುಮೆಂಟು ಯಾವಾಗ ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ಸಿನಾರಿಯೋ ತೊಗೊಳೋಣ. 10 ಲ್ಯಾಕು ನಾನು 24 ಮಂತ್ಸ್ ಪೇಮೆಂಟ್ ಮಾಡ್ತೀನಿ. ಬಟ್ 24 ಮಂತ್ಸು ನಾನು EMIನ ಸ್ವಲ್ಪ ರಿಡ್ಯೂಸ್ ಮಾಡಿ 24 ಮಂತ್ಸ್ ಆದಮೇಲೆ ಒಂದು 5 ಲ್ಯಾಕ್ ಬ್ಯಾಲೆನ್ಸು, ಅಂದರೆ ಲಾಸ್ಟ್ ಮಂತಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ 5 ಲ್ಯಾಕ್ ಅಂತ ಮಾಡಿಕೊಂಡು ಆ 5 ಲ್ಯಾಕ್ನ ನಾನು ಲಾಸ್ಟ್ ಮಂತು ಲಂಸಮ್ ಆಗಿ ಪೇ ಮಾಡ್ತೀನಿ. ಇಂಥ ಸಿಚುವೇಷನಲ್ಲಿ ನಾನು ಇಲ್ಲಿ ಏನು ಮಾಡ್ತೀನಿ ಅಂದರೆ, ಫ್ಯೂಚರ್ ವ್ಯಾಲ್ಯೂ 5 ಲ್ಯಾಕ್ ಬೇಡ 3 ಲ್ಯಾಕ್ ಅಂತ ಎಕ್ಸಾಂಪಲ್ ತೊಗೊಳೋಣ. 3 ಲ್ಯಾಕ್ ಅಂತ ಕೊಟ್ಟಿರ್ತೀನಿ. ಅದೇ ರೀತಿ ನೆಕ್ಸ್ಟು ಟೈಪ್, ಇದು ಆಪ್ಷನಲ್ ಆರ್ಗ್ಯುಮೆಂಟು. ಇಲ್ಲಿ ನಾವು ಡಿಫಾಲ್ಟ್ ಆಗಿ 0 ಕೊಡ್ತೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್ ಯಾವಾಗಲೂ ನಾವು ಆ ಮಂತ್ ಕಂಪ್ಲೀಟ್ ಆದಮೇಲೆ ಕೊನೆಯಲ್ಲಿ EMI ಪೇ ಮಾಡ್ತೀವಿ, ಅದಕ್ಕೆ 0 ಅಂತ ಕೊಡ್ತೀವಿ. ಮಂತ್ ಬಿಗಿನಿಂಗಲ್ಲೇ ನಾನು EMI ಪೇ ಮಾಡಬೇಕು, ಆ ರೀತಿ ಕ್ಯಾಲ್ಕುಲೇಷನ್ಸ್ಗೆ ನಾವು 1 ಅಂತ ಕೊಡ್ತೀವಿ. ಈಗ ನಾವು ಎಕ್ಸೆಲ್ ಯೂಸ್ ಮಾಡಿ, ಅಂದರೆ ಎಕ್ಸೆಲ್ ಫಾರ್ಮುಲಾ ಯೂಸ್ ಮಾಡಿ ಯಾವ ರೀತಿ EMI ಕ್ಯಾಲ್ಕುಲೇಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. PMT ಓಪನ್ ಬ್ರ್ಯಾಕೆಟ್, ರೇಟ್ ಬಂದು 0.833% ಅಂತ ಸೆಲೆಕ್ಟ್ ಮಾಡಿ, NPAR ಬಂದು ನಂಬರ್ ಆಫ್ ಪೇಮೆಂಟ್ 24 ಅಂತ ಸೆಲೆಕ್ಟ್ ಮಾಡ್ತೀನಿ. ಅದಾದಮೇಲೆ PV ಫ್ಯಾಕ್ಟರ್ ಬಂದು ಲೋನ್ ಅಮೌಂಟ್ನ ಸೆಲೆಕ್ಟ್ ಮಾಡಿ, ನೆಕ್ಸ್ಟ್ ಟ್ಯೂ ಆರ್ಗ್ಯುಮೆಂಟ್ ಆಪ್ಷನಲ್ ಆಗಿರೋದ್ರಿಂದ ಅದನ್ನ ಇಗ್ನೋರ್ ಮಾಡಿಬಿಟ್ಟು ನಾನು ಕ್ಲೋಸ್ ಬ್ರ್ಯಾಕೆಟ್ ಕೊಟ್ಟು ಎಂಟರ್ ಅಂತ ಟೈಪ್ ಮಾಡಿದಾಗ ನೀವಿಲ್ಲಿ ನೋಡ್ಬೋದು 46,144.93 ಬಂದಿದೆ. ಅದೇ ರೀತಿ ಮ್ಯಾನ್ಯುವಲಿ ಕ್ಯಾಲ್ಕುಲೇಟ್ ಮಾಡಿರೋದು ಕೂಡ ಅಷ್ಟೇ ಇದೆ. ಇಲ್ಲಿ ಮೈನಸ್ ಸಿಂಬಲ್ ಬಂದಿದೆ, ಸಿನ್ಸ್ PMT EMI ಅದು ಪೇಮೆಂಟ್ ಆಗಿರೋದ್ರಿಂದ ಅದು ಮೈನಸ್ ಸಿಂಬಲ್ ಬಂದಿದೆ. ಸೊ ಅಷ್ಟೇ ಡಿಫ್ರೆನ್ಸು. ಮತ್ತು ನಾನು ನಿಮ್ಗೆ ಇನ್ನೊಂದು ಸಿಚುವೇಶನ್ ಹೇಳಿದ್ದೆ, ಯಾವಾಗ ನಾವು ಈ FV ಆರ್ಗ್ಯುಮೆಂಟ್ ಅಂದರೆ ಫ್ಯೂಚರ್ ವ್ಯಾಲ್ಯೂ ಆರ್ಗ್ಯುಮೆಂಟ್ ಯೂಸ್ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ನನಗೆ ಕ್ಲೋಸಿಂಗ್ ಬ್ಯಾಲೆನ್ಸು ಅಟ್ ಲಾಸ್ಟ್ ಪೇಮೆಂಟ್ ಆಫ್ EMI ಅಂದರೆ ಅಟ್ ಮೈ ಲಾಸ್ಟ್ ಪೇಮೆಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಶುಡ್ ಬಿ 3 ಲ್ಯಾಕ್. ಆ 3 ಲ್ಯಾಕ್ನ ನಾನು ಒಂದು ಶಾರ್ಟಲ್ಲಿ ಲಂಸಮ್ ಆಗಿ ಪೇ ಮಾಡ್ತೀನಿ ಅಂದಾಗ ಏನಕ್ಕೆ ಈ ಆಪ್ಷನ್ ಯೂಸ್ ಮಾಡ್ತೀವಿ ಅಂತಂದರೆ, EMI ಪರ್ ಮಂತ್ ರಿಡ್ಯೂಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ನಾನು ಒಟ್ಟಿಗೆ ಪೇ ಮಾಡ್ಕೋತೀನಿ ಅಂಥ ಸಿಚುವೇಷನಲ್ಲಿ. ಆವಾಗ EMI ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಎಕ್ಸೆಲಲ್ಲಿ PMT ಓಪನ್ ಬ್ರ್ಯಾಕೆಟ್ ಮತ್ತು ರೇಟ್ ಬಂದು ನಾನು 0.833% ಕೊಟ್ಬಿಟ್ಟು, ಅದಾದಮೇಲೆ NPAR ಬಂದು 24 ಮಂತ್ಸ್ ಅಂತ ಕೊಡ್ತೀನಿ. ಮತ್ತು FV ಬಂದು ಅಂದರೆ ಪ್ರಿನ್ಸಿಪಲ್ ಲೋನ್ ಅಮೌಂಟ್ ಬಂದು 10 ಲ್ಯಾಕ್ ಅಂತ ಕೊಡ್ತೀನಿ. ಅದಾದಮೇಲೆ FV ಅಂದರೆ ಮೈನಸಲ್ಲಿ ನಾವು ಮೆನ್ಷನ್ ಮಾಡಬೇಕಾಗತ್ತೆ. ನಾನು ಹೇಳಿದ ಎಕ್ಸಾಂಪಲ್ಲಿ 3 ಲ್ಯಾಕು ಕ್ಲೋಸಿಂಗ್ ಬ್ಯಾಲೆನ್ಸ್ ಉಳ್ಕೋಬೇಕು, ಅದನ್ನು ನಾನು ಲಂಸಮ್ಮಲ್ಲಿ ಪೇ ಮಾಡ್ತೀನಿ. ಎಂಟರ್ ಅಂತ ಕೊಟ್ಟಾಗ ನಿಮಗೆ ನೋಡ್ಬೋದು ಇಲ್ಲಿ EMI 34,801.45 ಅಂತ ಬಂದಿದೆ. ಇದೇ EMI ನೀವು ಇಲ್ಲಿ ಅಪ್ಡೇಟ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಚೇಂಜಸ್ ಏನಾಗುತ್ತೆ ಅಂತ. ಯಾಕಂದರೆ ಪ್ರತಿಯೊಂದು ಲಿಂಕ್ ಆಗಿದೆ. ಮೈನಸಲ್ಲಿರೋದನ್ನ ನಾನು ಇಂಟು -1 ಅಂತ ಕೊಟ್ಟು ಎಂಟರ್ ಮಾಡ್ತೀನಿ. ಅಂದರೆ 34,801.45. ಸೊ 24th ಮಂತಲ್ಲಿ ಅಂದರೆ 24th ಪೀರಿಯಡಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ನನಗೆ 3 ಲ್ಯಾಕ್ ಆಗಿರಬೇಕು. ನೋಡೋಣ ಬಂದಿದೆಯಾ ಅಂತ. ಕಂಟ್ರೋಲ್ ಡೌನ್ ಆರೋ ಕೀ ನೋಡಿ, ನಿಮಗೆ ಎಕ್ಸಾಕ್ಟಾಗಿ 3 ಲ್ಯಾಕ್ ಬಂದಿದೆ. ಸೊ ಆ ಒಂದು ಸಿಚುವೇಷನಲ್ಲಿ ಮಾತ್ರ ನಾವು FV ಆರ್ಗ್ಯುಮೆಂಟ್ನ ಫಿಲ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಿಮಗೆ ಯಾವ ರೀತಿ EMI ಪರ್ ಮಂತ್ ಕ್ಯಾಲ್ಕುಲೇಟ್ ಮಾಡೋದು ಮ್ಯಾನ್ಯುವಲಿ ಮತ್ತು ಯೂಸಿಂಗ್ ಎಕ್ಸೆಲ್ ಫಾರ್ಮುಲಾ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ಲರ್ನ್ ಮೋರ್ ಶೇರ್ ಮೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಥ್ಯಾಂಕ್ ಯು.